ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ನೇಮ್ ಬಂದು ಗ್ರಾಫ್ಟೆಡ್ ಅಂತ. ಹಾಗೂ ಈ ಮೂವಿಯಲ್ಲಿ ಕೆಲವೊಂದು ಸೆನ್ಸಿಟಿವ್ ಕಂಟೆಂಟ್ಸ್ ಗಳು ಇರುತ್ತವೆ. ಸೊ ದಯವಿಟ್ಟು ನೀವು 16 ವರ್ಷ ಅಥವಾ 16 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಮಾತ್ರ ಈ ವಿಡಿಯೋನ ನೋಡಿ. ಓಕೆ, ಬನ್ನಿ ಕಥೆನ ಶುರು ಮಾಡೋಣ. ಈ ಕತೆ ಶುರು ಆಗುತ್ತೆ ಒಂದು ಲ್ಯಾಬ್ ನಲ್ಲಿ. ಇವನೊಬ್ಬ ಸೈಂಟಿಸ್ಟ್, ಮತ್ತೆ ಇವರು ಬದುಕ್ತಿರೋದು ಕೊರಿಯಾದಲ್ಲಿ. ಇವನ ಹೆಸರು ಲಿಯೋ ಅಂತ, ಹಾಗೂ ಇವನಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ. ಇವಳಿಗೆ ಹೆಚ್ಚು ಕಮ್ಮಿ 10 ರಿಂದ 12 ವರ್ಷ ಆಗಿರ್ಬೋದು. ಮತ್ತೆ ಅವಳು ಡ್ರಾಯಿಂಗ್ ಮಾಡ್ತಿರ್ತಾಳೆ ಒಂದು ಹೂವಿನ ಚಿತ್ರವನ್ನ. ಆ ಹೂವಿನ ಹೆಸರೇ ಕಾರ್ಪ್ಸ್ ಫ್ಲವರ್ ಅಂತ. ಅದು ತುಂಬಾ ಅಪರೂಪದ ಹೂ ಆಗಿದೆ. ಜೊತೆಗೆ ಕೆಲವು ಜಾಗದಲ್ಲಿ ಅದು ಸಿಗುತ್ತೆ. ಮತ್ತೆ ಈ ಸೈಂಟಿಸ್ಟ್ ನ ಮಗಳ ಹೆಸರು ವೈ ಅಂತ. ಇವಳು ಹೇಳ್ತಾಳೆ, ನಾನು ಹಾವಿಗೆ ಊಟ ಹಾಕಿ ಬರ್ತೀನಿ ಅಂತ. ಸೊ ಹಾವಿಗೆ ಇಲಿಯನ್ನ ಕೊಡ್ತಾಳೆ. ನಮ್ಮ ಸೈಂಟಿಸ್ಟ್ ಲಿಯೋ ಹೇಳ್ತಾನೆ, ನೀನು ಹೋಮ್ ವರ್ಕ್ ಮಾಡಿ ಬಾ, ನಾನು ನನ್ನ ಕೆಲಸನ ಮಾಡ್ಕೊಳ್ತೀನಿ ಅಂತ. ವೈ ಕೇಳಿದ್ಲು, ನಮ್ಮ ಈ ಮುಖದಲ್ಲಿರೋ ಚರ್ಮ ರೋಗ ಯಾವಾಗ ಸರಿ ಆಗುತ್ತೆ, ಹಾಗೂ ನೀವು ಅದನ್ನ ಸರಿ ಮಾಡೋಕೆ ಅಂತಾನೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಅಂತ. ಲಿಯೋ ಹೇಳ್ತಾನೆ, ನನ್ನ ಮುಖ ಮಾತ್ರ ಅಲ್ಲ, ಜೊತೆಗೆ ನಿನ್ನ ಮುಖವನ್ನು ಕೂಡ ಸರಿ ಮಾಡ್ತೀನಿ. ಮತ್ತೆ ಅವನ ಎಕ್ಸ್ಪೆರಿಮೆಂಟ್ ಶುರು ಹಚ್ಕೊಂಡ. ಅವಳು ಹೂವಿನ ಡ್ರಾಯಿಂಗ್ ಮಾಡ್ತಿದ್ಲಲ್ಲ, ಅದರ ರಸವನ್ನ ಹಾಕ್ತಾನೆ. ನಂತರ ಅದಕ್ಕೆ ಹಾವಿನ ಚರ್ಮ ಹಾಗೂ ಇತರ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸ್ ಮಾಡ್ತಾನೆ. ಸೊ ಕೊನೆಗೆ ಒಂದು ಚರ್ಮದ ರೀತಿಯಲ್ಲಿ ಒಂದು ಐಟಮ್ ಸಿಗುತ್ತೆ. ಮತ್ತೆ ಅದನ್ನ ಅವನ ಮುಖಕ್ಕೆ ಅಂಟಿಸ್ತಾನೆ. ಇವನ ಎಕ್ಸ್ಪೆರಿಮೆಂಟ್ ಏನೋ ವರ್ಕ್ ಆಯ್ತು. ಇವನ ಚರ್ಮ ರೋಗ ಇದ್ದ ಜಾಗದಲ್ಲಿ ಎಲ್ಲ ಅದು ಫುಲ್ ಆಗಿ ಸ್ಪ್ರೆಡ್ ಆಗಿ ಬಿಡುತ್ತೆ. ಆದ್ರೆ ಅದು ನೋಡ್ತಾ ಇದ್ದಂಗೆನೆ ಅವನ ಬಾಯನ್ನು ಕೂಡ ಕವರ್ ಮಾಡುತ್ತೆ. ಸೊ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ. ಅದು ಇಡೀ ಅವನ ಮುಖವನ್ನ ಕವರ್ ಮಾಡುತ್ತೆ. ಆದ್ರೆ ಅದನ್ನ ತೆಗೆಯೋಕೆ ಮಾತ್ರ ಯಾವುದೇ ಸೊಲ್ಯೂಷನ್ ಇಲ್ಲ. ಯಾಕಂದ್ರೆ ಅವನೇ ಅದನ್ನ ಕಂಡು ಹಿಡಿದಿದ್ದು. ಅವನು ಅವನ ಎಕ್ಸ್ಪೆರಿಮೆಂಟ್ ಅನ್ನ ಇಡೀ ಬುಕ್ ಅಲ್ಲಿ ಬರ್ದಿರ್ತಾನೆ. ಆದ್ರೆ ಕೊನೆಗೆ ಸಣ್ಣ ಚೂರಿಯನ್ನ ತಗೊಳ್ತಾನೆ. ಅದರಿಂದ ಅವನ ಬಾಯನ್ನೇ ಕಡ್ದಾಕ್ಬಿಟ್ಟ. ಆದ್ರೆ ಅವನು ಎಷ್ಟು ಸಾರಿ ಕಡ್ದ್ರು ಕೂಡ ಅದು ಮರು ಉತ್ಪತ್ತಿ ಆಗ್ತಿದೆ. ಮತ್ತೆ ಅವನಲ್ಲಿ ಬಿದ್ದು ಬಿಡ್ತಾನೆ. ಇವನ ಮಗಳು ಕೂಡ ಅಲ್ಲಿಗೆ ಬಂದಿದ್ಲು. ಆದ್ರೆ ಇವನ ಈ ಮುಖವನ್ನ ನೋಡಿ ಅವಳು ಕೂಡ ಚಾಕುವಿನಿಂದ ಬಾಯಿಗೆ ಚುಚ್ಚೋಕೆ ಶುರು ಮಾಡ್ತಾಳೆ. ಸೊ ಹೀಗೆ ನೀವೇ ನೋಡ್ಬೋದು, ಒಂದು ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ನಿಂದ ಇವನು ಸತ್ತೇ ಹೋದ. ಈಗ ಸೀನ್ ಚೇಂಜ್ ಆಗುತ್ತೆ. ಇಷ್ಟೊತ್ತು ನೀವು ಏನನ್ನ ನೋಡಿದ್ರಿ, ಅದು ಇವಳ ಫ್ಲಾಶ್ ಬ್ಯಾಕ್ ಆಗಿದೆ. ಈಗ ಇವಳು ದೊಡ್ಡವಳಾಗಿದ್ದಾಳೆ. ದೊಡ್ಡವಳಿಂದ ಸೆನ್ಸ್ 16 ಅಥವಾ 17 ವರ್ಷ ಆಗಿರ್ಬೋದು. ಇವಳೀಗ ಕೊರಿಯಾದಲ್ಲಿ ಬದುಕ್ತಿಲ್ಲ, ಬದಲಾಗಿ ಇವಳ ಆಂಟಿ ಮನೆಯಲ್ಲಿ ಬದುಕ್ತಿದ್ದಾಳೆ. ಇವಳ ಆಂಟಿ ಮನೆ ಇರೋದು ಅಮೆರಿಕಾದಲ್ಲಿ. ಇವಳಿಷ್ಟು ದೊಡ್ಡ ಆಗಿದ್ರು ಆ ಚರ್ಮ ರೋಗ ಅಂತೂ ಹೋಗಿರಲ್ಲ. ಆ ಚರ್ಮ ರೋಗದಿಂದಲೇ ಇವಳು ಕುರೂಪಿ ತರ ಕಾಣ್ತಾಳೆ. ಅವಳಿಗೆ ಅವಳ ಮುಖನೇ ನೋಡಕ್ಕೇನೆ ಇಷ್ಟ ಇಲ್ಲ. ಆ ಚರ್ಮದ ಕಾಯಿಲೆ ಇರೋ ಜಾಗ ಕಾಣ್ಬಾರ್ದು ಅಂತ ಹೇಳಿ ಇವಳು ಸ್ಕಾರ್ಫ್ ಅನ್ನ ಹಾಕ್ತಾಳೆ. ಮತ್ತೆ ಇದೇ ಇವಳ ಆಂಟಿಯ ಮನೆ. ಮತ್ತೆ ಇವಳೇ ಮತ್ತೆ ಇವಳೇ ಏಂಜೆಲಾ, ಅಂದ್ರೆ ಇವಳು ಆಂಟಿಯ ಮಗಳು. ಇವಳ ಜೊತೆ ಒಂದು ನಾಯಿ ಕೂಡ ಇರುತ್ತೆ. ಮತ್ತೆ ಆ ನಾಯಿಗೆ ಕೂಡ ಹೆಸರಿದೆ ಗುರು, ಅದಕ್ಕೆ ಬಿಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಮತ್ತೆ ವೈ ಬೇರೆ ಕೊರಿಯಾದವಳಾಗಿರೋದ್ರಿಂದ ಅವಳಿಗೆ ಇಂಗ್ಲಿಷ್ ಅಂತೂ ಬರೋದಿಲ್ಲ. ಆಗ ಅವಳು ಹೇಳ್ತಾಳೆ, ನಂಗೆ ಇಂಗ್ಲಿಷ್ ಬರುತ್ತೆ ಅಂತ. ಅದು ಕೂಡ ಒಂಥರ ವಿಚಿತ್ರವಾಗಿತ್ತು. ಸೊ ಆಗ ಅವಳ ಆಂಟಿ ಹೇಳ್ತಾಳೆ, ನೀನೇನು ಟೆನ್ಷನ್ ಮಾಡ್ಬೇಡ, ನನ್ ಮಗಳು ಏಂಜೆಲಾ ಇದ್ದಾಳಲ್ಲ, ಅವಳು ನಿಂಗೆ ಇಂಗ್ಲಿಷ್ ಅನ್ನ ಕಲಿಸಿಕೊಡ್ತಾಳೆ ಅಂತ ಹೇಳ್ತಾಳೆ. ಇದೆಲ್ಲ ಓಕೆ, ಆದ್ರೆ ಏಂಜೆಲಾನಿಗೆ ಕೂಡ ಇವಳ ಕುರೂಪಿ ಮುಖವನ್ನ ನೋಡಕ್ಕೆ ಇಷ್ಟ ಇಲ್ಲ. ಅವಳು ಔಟ್ ಸೈಡ್ ಹೋಗ್ತೀನಿ ಅಂತ ಹೇಳಿ ತನ್ನ ಕೋಣೆಯೊಳಗೆ ಹೋಗ್ತಾಳೆ. ಆದ್ರೆ ವೈ ಅವಳನ್ನ ಹಿಂಬಾಲಿಸ್ತಾಳೆ. ಕೋಣೆಯೊಳಗೆ ಅವಳು ಯಾರ ತರನೋ ಮಾತಾಡ್ತಿರ್ತಾಳೆ. ಮತ್ತೆ ವೈ ಅಲ್ಲಿಂದ ಎಸ್ಕೇಪ್ ಆದ್ಲು. ವೈ ಬೇರೆ ದಿನನಿತ್ಯ ತನ್ನ ತಂದೆಯನ್ನ ಪೂಜಿಸ್ತಿದ್ಲು. ಮತ್ತೆ ಅವಳು ಹೀಗೇನೆ ಒಂದು ದಿನ ನಡೀತಾ ಇರುವಾಗ ದಾರಿಯ ಬದಿಯಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಮತ್ತೆ ಇವನ ಹೆಸರು ಜಾನ್ ಅಂತ. ಇವನ ಮುಖವಿಡೀ ಉರ್ದ ಹಾಗೆ ಇರುತ್ತೆ. ಇವಳು ಕೇಳ್ತಾಳೆ ಕಾಲೇಜ್ ಎಲ್ಲಿದೆ ಅಂತ. ಮತ್ತೆ ಅವನು ದಾರಿ ತೋರಿಸ್ತಾನೆ. ಸೊ ಈಗ ಅದರ ಪ್ರಕಾರ ಕಾಲೇಜಿನೊಳಗೆ ಹೋಗ್ತಾಳೆ. ಅದರಲ್ಲೂ ಅಷ್ಟಕ್ಕಷ್ಟು ಇಂಗ್ಲಿಷ್ ಗೊತ್ತಿಲ್ಲ. ಇಡೀ ಶಾಲೆಯಲ್ಲಿ ಯಾರಿಗೆ ಕೂಡ ಇವಳ ಬಳಿ ಮಾತಾಡೋಕೆನೆ ಇಷ್ಟ ಇಲ್ಲ. ಮತ್ತೆ ಇಲ್ಲಿ ಕ್ಲಾಸ್ ನಡೀತಿರುತ್ತೆ ಸೈನ್ಸ್ ನದ್ದು. ಮತ್ತೆ ಇವನೊಬ್ಬ ಸೈನ್ಸ್ ಟೀಚರ್. ಇವನು ಅನೌನ್ಸ್ ಮಾಡ್ತಾನೆ ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಮೊದಲನೇದಾಗಿ ಇವಳು ಜಾಸ್ಮಿನ್ ಅಂತ, ಮತ್ತೆ ಇವಳು ಈವ್ ಅಂತ. ಇವಳಿಗೆ 92% ಮಾರ್ಕ್ ಬಂದಿದೆ. ಮತ್ತೆ ಕೊನೆಯಲ್ಲಿ ವೇಗೆ ಬಂದಿದೆ 100% ಫಲಿತಾಂಶ. ಮತ್ತೆ ಇಡೀ ಕ್ಲಾಸ್ ಅವಳನ್ನ ನೋಡುತ್ತೆ. ಮತ್ತೆ ಇದು ಜಸ್ಟ್ ಮೊದಲನೇ ಟೆಸ್ಟ್ ಆಗಿತ್ತು. ಸೊ ಇಷ್ಟೆಲ್ಲ ಅನೌನ್ಸ್ಮೆಂಟ್ ಮಾಡಿ ಯಾರಿಗೆ ಲ್ಯಾಬ್ ಗೆ ಬರೋಕೆ ಮನಸ್ಸಿದೆ ಅವರು ಬರ್ಬೋದು ನಾಳೆಯಿಂದ ಅಂತ ಹೇಳ್ತಾನೆ. ಆದ್ರೆ ವೇ ಅಂತೂ ಎಕ್ಸೈಟ್ಮೆಂಟ್ ನಲ್ಲಿ ಲ್ಯಾಬ್ ನೊಳಗೇನೆ ಹೋದ್ಲು. ಆ ದಿನ ಅವಳ ತಂದೆ ಸತ್ತ ದಿನ ಇದ್ದ ಬುಕ್ ಅನ್ನ ಅವಳ ಕೈಯಲ್ಲಿ ಹಿಡಿದಿರ್ತಾಳೆ. ಅದರಲ್ಲಿ ಆ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಇರೋದು. ಆದ್ರೆ ಸೈನ್ಸ್ ಟೀಚರ್ ಇವಳನ್ನ ನೋಡ್ದ. ಅವನ್ ಕೇಳ್ತಾನೆ ಆ ಬುಕ್ ನಲ್ಲಿ ಏನಿದೆ ಅಂತ. ವೈ ಹೇಳಿದ್ಲು, ಇದು ನನ್ನ ತಂದೆ ಎಕ್ಸ್ಪೆರಿಮೆಂಟ್, ಹಾಗೂ ಅವರು ಸತ್ತು ತುಂಬಾ ವರ್ಷ ಆಯ್ತು. ಆದ್ರೆ ಸೈನ್ಸ್ ಟೀಚರ್ ಗೆ ಆ ಬುಕ್ ಅನ್ನು ನೋಡಿದಾಗ ಏನು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಕೊರಿಯನ್ ಲಿಪಿಯಲ್ಲಿದೆ. ಮತ್ತೆ ಆ ಬುಕ್ ಅನ್ನ ವಾಪಸ್ ಕೊಡ್ತಾನೆ. ಜೊತೆಗೆ ಹೇಳ್ತಾನೆ, ನೀನು ಇಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ರೆ ನಿನ್ನನ್ನು ನಾನು ಲ್ಯಾಬ್ ಅಸಿಸ್ಟೆಂಟ್ ಆಗಿ ಮಾಡ್ತೀನಿ ಅಂತ. ಮತ್ತೆ ಆ ದಿನನೇ ವೈನ ಆಂಟಿಯ ಮನೆಗಂತೂ ಅವಳ ಕ್ಲಾಸ್ ನ ಇಬ್ರು ಬಂದ್ಬಿಟ್ರು. ಅದೇ ಜಾಸ್ಮಿನ್ ಹಾಗೂ ಈವ್. ಜೊತೆಗೆ ಅವಳ ಆಂಟಿಯ ಮಗಳು ಅಂದ್ರೆ ಆಂಜೆಲಾ ಕೂಡ ಇರ್ತಾಳೆ. ಅವರಿಬ್ರು ವೇನ ಬಗ್ಗೆ ಚೆಕ್ ಮಾಡೋಕೆ ಬಂದಿದ್ರು. ಮತ್ತೆ ಅವರು 3 ಜನ ಕೂಡ ಸೇರ್ಕೊಂಡು ಅವಳ ತಂದೆ ಬಗ್ಗೆ ತಮಾಷೆ ಮಾಡ್ತಾರೆ. ಇವಳ ತಂದೆನೇ ಇಷ್ಟು ಕುರೂಪಿ ಆಗಿದ್ರೆ ಮಗಳು ಕೂಡ ಕುರೂಪಿ ಆಗೋದೇನು ಸಹಜನೇ ಅಂತ ಹೇಳ್ತಾರೆ. ಸೊ ಹೀಗೆಲ್ಲ ತಮಾಷೆ ಮಾಡ್ತಾರೆ. ಮತ್ತೆ ಅದೇ ದಿನ ಇನ್ನೊಂದು ಕಡೆ ನಮ್ಮ ಸೈನ್ಸ್ ಟೀಚರ್ ಬೇರೆ ವೇಯ್ನ ತಂದೆಯ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಅವನಿಗೆ ಅವಳ ತಂದೆಯ ಬಗ್ಗೆ ತುಂಬಾನೇ ಮಾಹಿತಿ ಸಿಗುತ್ತವೆ. ಅವನೊಬ್ಬ ಎಷ್ಟು ದೊಡ್ಡ ಸೈಂಟಿಸ್ಟ್ ಹಾಗೂ ಹೇಗೆ ಸತ್ತ ಅನ್ನೋದರ ಇನ್ಫಾರ್ಮೇಶನ್ ಗಳು ಕೂಡ ಸಿಗುತ್ತವೆ. ಮತ್ತೆ ಅದರ ಮರುದಿನಾನೇ ವೇಯ್ ಬೇರೆ ಆ 3 ಜನ ಇಂಗ್ಲಿಷ್ ಮಾತಾಡ್ತಿರೋದನ್ನ ಅವಳು ಕೂಡ ಕೇಳಿಸ್ಕೊಳ್ತಾಳೆ. ಜೊತೆಗೆ ಇಂಗ್ಲಿಷ್ ಅನ್ನ ಮಾತಾಡೋಕೆ ಟ್ರೈ ಮಾಡ್ತಾಳೆ.
ಮತ್ತೆ ಮೂವರನ್ನು ಕೂಡ ಒಂದು ದಿನ ಪಾರ್ಟಿಗೆ ಅಂತ ಕರೀತಾಳೆ. ಪಾರ್ಟಿಗೇನೋ ಬಂದ್ರು, ಆದ್ರೆ ಇವಳತ್ತಿರಂತವ್ರು ಸುಳಿಯೋದು ಕೂಡ ಇಲ್ಲ ಗುರು. ಒಬ್ಳು ಹೇಳಿದ್ಲು ನಂಗೆ ಈಗ ಕೆಲಸ ಇದೆ ಹೋಗ್ತೀನಿ ಅಂತ, ಮತ್ತೆ ಅದನ್ನೇ ಕಾಪಿ ಹೊಡೆದು ಇಬ್ರು ಕೂಡ ಹೋದ್ರು ಗುರು. ಮತ್ತೆ ಇವಳು ಬೇಜಾರಿನಿಂದ ರಸ್ತೆಯಲ್ಲಿ ನಡೀತಿರುವಾಗ ವಾಪಸ್ ಸಿಗ್ತಾನೆ ಜಾನ್. ಇವನು ಕೇಳ್ತಾನೆ ಏನಾಯ್ತು ಅಂತ. ಮತ್ತೆ ಅವಳು ಹೇಳಿದ್ಲು ಮೋಸ್ಟ್ಲಿ ಇದೆಲ್ಲ ನನ್ನ ಪೂರ್ವಜರ ತಪ್ಪಾಗಿದೆ ಅನ್ಸುತ್ತೆ, ಅದಕ್ಕಾಗಿ ಇಷ್ಟು ಕುರೂಪಿಯಾಗಿ ಹುಟ್ಟಿದೆ ಅಂತ. ಜಾನ್ ಹೇಳ್ತಾನೆ ಕುರೂಪಿ ಆಗಿರೋದು ನೀನೆಲ್ಲ, ಬದಲಾಗಿ ಇಲ್ಲಿನ ಜನ, ನಮ್ಮ ಸಮಾಜನೇ ಕುರೂಪಿ ಅಂತ ಹೇಳ್ತಾನೆ. ಆದ್ರೆ ಇಂತ ಮೋಟಿವೇಶನ್ ಎಲ್ಲ ವರ್ಕ್ ಆಗಲ್ಲ ಗುರು. ಅವಳಲ್ಲಿಂದ ಹೋದ್ಲು. ಆದ್ರೆ ವೇ ದಾರಿಯಲ್ಲಿ ಒಂದು ಕಾರ್ ಇರುತ್ತೆ, ನೋಡಿದ್ರೆ ಇದು ಸೈನ್ಸ್ ಟೀಚರ್. ಇವನು ವೈ ಅನ್ನ ಕರೀತಾನೆ ಹಾಗೂ ಹೇಳ್ತಾನೆ ನನ್ನ ಹತ್ರ ಒಂದು ಡೀಲ್ ಇದೆ, ನಾವಿಬ್ರು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡು ನಿನ್ನ ತಂದೆ ಬರ್ದ ಎಕ್ಸ್ಪೆರಿಮೆಂಟ್ ಅನ್ನ ಫಿನಿಶ್ ಮಾಡೋಣ, ಮತ್ತೆ ಇದರಿಂದ ನಮ್ಗೆ ಏನಾದ್ರೂ ಉಪಯೋಗ ಆಗ್ಬೋದು ಅಂತ. ಆದ್ರೆ ನಿಲ್ಲು, ಅದು ಇವತ್ತು ಶುರು ಮಾಡೋದಲ್ಲ, ನಾಳೆಯಿಂದ ಅಂತ ಹೇಳ್ತಾನೆ. ಮತ್ತೆ ಅವಳು ರಿಟರ್ನ್ ಮನೆಗೆ ಬಂದಾಗ ಏಂಜೆಲನ ರೂಮ್ ನಲ್ಲಿ ಸದ್ದು ಕೇಳುತ್ತೆ. ನೋಡಿದಾಗ ಇವನು ಏಂಜೆಲನ ಬಾಯ್ ಫ್ರೆಂಡ್. ಇವರದ್ದು ಮನೆಯಲ್ಲಿ ಬೇರೆನೆ ನಡೀತಿದೆ ಗುರು. ಮತ್ತೆ ನಾಯಿ ಬೇರೆ ಬೊಗಳಕ್ಕೆ ಶುರು ಮಾಡುತ್ತೆ. ಮತ್ತೆ ಆಚೆ ಸೈಡ್ ಇಂದ ಇವಳ ಬಾಯ್ ಫ್ರೆಂಡ್ ಬೇರೆ ಓಡ್ದ ಗುರು. ಏಂಜೆಲ್ ಅಲ್ಲಿಗೆ ಬಂದು ಬೈತಾಳೆ ಗುರು, ನಿನ್ನ ಕೆಟ್ಟ ಮುಖವನ್ನ ಅಥವಾ ನಿನ್ನ ಕೆಟ್ಟ ಮಾತನ್ನ ಹಿಡ್ಕೊಂಡು ಇಲ್ಲಿ ಬರ್ಬೇಡ. ಆದ್ರೆ ಇವಳಿಗೆ ಇನ್ನು ಕೂಡ ಬೇಜಾರು ಶುರುವಾಯ್ತು. ಆದ್ರೆ ಅವಳ ಹೋಪ್ಸ್ ಅನ್ನ ಬಿಡ್ಲಿಲ್ಲ. ಮರುದಿನ ವಾಪಸ್ ಸೈನ್ಸ್ ಲ್ಯಾಬ್ ಗೆ ಬಂದ್ಲು. ಮತ್ತೆ 10-15 ದಿನಗಳು ಹೀಗೇನೆ ನಡೀತಿರುತ್ತೆ. ಲ್ಯಾಬ್ ಗೆ ಬರ್ತಾರೆ, ಹೊಸ ಹೊಸ ಐಟಮ್ ಅನ್ನ ತರ್ತಾರೆ, ಜೊತೆಗೆ ಆ ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಮಾಡೋಕೆ ನೋಡ್ತಾರೆ. ಆದ್ರೆ ಡೈಲಿ ಫೇಲ್ ಆಗುತ್ತೆ. ಇನ್ನು ಒಂದು 16ನೇ ದಿನ ಬಂದಾಗ ಸೈನ್ಸ್ ಟೀಚರ್ ಗೆ ಕೂಡ ಸಾಕಾಗ್ಬಿಡುತ್ತೆ. ಎಷ್ಟು ಸಲ ಫೇಲ್ ಆದ್ಮೇಲೆ ಯಾರಿಗೂ ಟ್ರೈ ಮಾಡ್ತಾರೆ. ಮತ್ತೆ ಸೈನ್ಸ್ ಟೀಚರ್ ಗೆ ಬೇರೆ ಕೋಪ ಬಂದಿರುತ್ತೆ. ನೀನು ಬದಲು ಯಾರಾದ್ರೂ ಹೊಸ ಲ್ಯಾಬ್ ಅಸಿಸ್ಟೆಂಟ್ ಅನ್ನ ಕರಿಬೇಕಷ್ಟೇ ಅಂತ ಹೇಳ್ತಾನೆ. ಮತ್ತೆ ಅದೇ ಹೊತ್ತಿಗೆ ಜಾಸ್ಮಿನ್ ಬೇರೆ ಅಲ್ಲಿಗೆನೆ ಬರ್ತಾಳೆ. ಅವಳು ಬಂದ ತಕ್ಷಣನೇ ಅವಳನ್ನೇ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಮಾಡಿಬಿಟ್ಟ. ಮತ್ತೆ ಅಲ್ಲಿಂದ ಹೋದ. ವೇ ಹಾಗೂ ಜಾಸ್ಮಿನ್ ಕೂಡ ತೆರಳ್ತಾರೆ ಅಲ್ಲಿಂದ. ಮತ್ತೆ ಟ್ರೈನ್ ನಲ್ಲಿ ಹೋಗ್ತಾರೆ. ರೈಲಿನಲ್ಲಿ ಜಾಸ್ಮಿನ್ ಹೇಳ್ತಾಳೆ ಸಾರಿ, ನನ್ನಿಂದ ನಿನ್ನ ಜಾಬ್ ಹೋಯ್ತು, ಆದ್ರೆ ಏನು ಬೇಜಾರ್ ಮಾಡ್ಕೊಳ್ಬೇಡ, ಯಾಕಂದ್ರೆ ನಾವೆಲ್ಲರೂ ಒಂದೇ ಅಂತ. ಮತ್ತೆ ಅವಳ ಕೈಯಲ್ಲಿ ಒಂದು ಪೋಸ್ಟ್ ಇರುತ್ತೆ. ಮತ್ತೆ ನೋಡಿದಾಗ ಅದೇ ಕಾರ್ಪ್ಸ್ ಫ್ಲವರ್ ಇತ್ತಲ್ಲ, ಅದರದ್ದು ಪೋಸ್ಟರ್ ಆಗಿದೆ. ಆ ಎಕ್ಸ್ಪೆರಿಮೆಂಟ್ ಗೆ ನಿಜವಾಗಿ ಬೇಕಾಗಿರೋದೇ ಆ ಫ್ಲವರ್. ಮತ್ತೆ ಆ ಹೂವು ಎಲ್ಲಿ ಸಿಗುತ್ತೆ ಅಂತ ಅದರಲ್ಲಿ ಬರ್ದಿರುತ್ತೆ. ಸೊ ಅದರ ಪ್ರಕಾರ ಇವಳು ಆ ಜಾಗಕ್ಕೆ ಹೋಗ್ತಾಳೆ. ಮತ್ತೆ ಅದರ ಒಂದಷ್ಟು ಭಾಗನ ತೆಗೆದು ಮರುದಿನ ಮರಳಿ ಲ್ಯಾಬ್ ಗೆ ಬರ್ತಾಳೆ. ಇವಳೇನು ಲ್ಯಾಬ್ ಅಲ್ಲಿ ಇದ್ದಾಳೆ, ಆದ್ರೆ ಇವಳ ಹಿಂದಿನ ಲ್ಯಾಬ್ ನಲ್ಲಿ ಬಾಗಿಲು ಮುಚ್ಚಿದೆ. ಮತ್ತೆ ಅದರ ಒಳಗಡೆ ಸೈನ್ಸ್ ಟೀಚರ್ ಹಾಗೂ ಇವನ ನಡುವೆ ರೊಮ್ಯಾನ್ಸ್ ನಡೀತಿದೆ. ಇವರಿಗೆ ಈಚೆ ಬದಿಯಿಂದ ಸದ್ದು ಕೇಳುತ್ತೆ. ಪರದೆ ಓಪನ್ ಮಾಡಿದಾಗ ಇಲ್ಲಿ ವೇ ಇದ್ದಾಳೆ. ಸೈನ್ಸ್ ಟೀಚರ್ ಗೆ ಅನ್ಸುತ್ತೆ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ. ಇನ್ನೊಂದು ಕಡೆ ವೇ ಬೇರೆ ಅವಳ ಚರ್ಮನ ಸುಲಿತಿದ್ದಾಳೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ನ ಪ್ರಕಾರ ಆಲ್ರೆಡಿ ಚರ್ಮ ಇಲ್ಲದ ಜಾಗಕ್ಕೆ ಚರ್ಮ ತರಿಸೋದು. ಸೊ ಇವಳು ಸ್ವಲ್ಪ ಚರ್ಮನ ಸುಲಿತಾಳೆ, ಅದು ಕೂಡ ಕಾಲಿನಲ್ಲಿ. ಮತ್ತೆ ಆ ಜಾಗಕ್ಕೆ ಹಾವಿನ ಚರ್ಮಕ್ಕೆ ಮಿಶ್ರಣ ಮಾಡಿದಂತಹ ವಸ್ತುವನ್ನ ಕೂಡ ಇಡ್ತಾಳೆ. ಮತ್ತೆ ಅದರ ಮೇಲೇನೆ ಇಂಜೆಕ್ಷನ್ ಅನ್ನ ಹಾಕ್ತಾಳೆ. ಮತ್ತೆ ಇದು ಸಕ್ಸಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಆ ಹೋಗಿದ್ದ ಚರ್ಮ ವಾಪಸ್ ಬರುತ್ತೆ. ಸೈನ್ಸ್ ಟೀಚರ್ ಹಾಗೂ ಇವನಿಗೆ ಏನು ಕಾಣೋದಿಲ್ಲ. ಸೈನ್ಸ್ ಟೀಚರ್ ಅಲ್ಲಿಗೆ ಹೋಗ್ತಾನೆ, ಯಾಕಂದ್ರೆ ಏನಾಗಿದೆ ಅಂತ ನೋಡೋಕೆ ಅವನಿಗೆ ಕುತೂಹಲ ಆಯ್ತು. ವೇ ಹೇಳ್ತಾಳೆ ಆ ಎಕ್ಸ್ಪೆರಿಮೆಂಟ್ ವರ್ಕ್ ಆಯ್ತು ಅಂತ. ಸೈನ್ಸ್ ಟೀಚರ್ ಬೇರೆ ಅವಳ ಕಾಲನ್ನೇ ನೋಡ್ತಿರ್ತಾನೆ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿರೋದು ಕಾಲ್ನಲ್ಲಿ. ಆದ್ರೆ ಇನ್ನೊಂದು ಕಡೆ ಈ ತರ ಫೋಟೋ ತೆಗಿತಾಳೆ. ಮತ್ತೆ ಅದು ಕ್ಯಾಮರಾದಲ್ಲಿ ತುಂಬಾ ವಿಚಿತ್ರವಾಗಿ ಕಾಣುತ್ತೆ. ಇನ್ನೊಂದು ಕಡೆ ಸೈನ್ಸ್ ಟೀಚರ್ಗೆ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಯ್ತು ಅನ್ನೋ ಖುಷಿಯಲ್ಲಿ ಅವಳನ್ನು ಸ್ವಲ್ಪ ಹೊಗಳ್ತಾನೆ. ಅದ್ರ ಜೊತೆಗೆ ಆಚೆ ಹೋಗೋಕೆ ಹೇಳ್ತಾನೆ. ಮತ್ತೆ ಆ ಬುಕ್ ಅನ್ನೊಮ್ಮೆ ಕೊಡು ಅಂತ ಕೂಡ ಹೇಳ್ತಾನೆ. ಇವನು ಪಕ್ಕ ಆ ಬುಕ್ ನಲ್ಲಿರೋ ಫೋಟೋವನ್ನ ತೆಗಿತಾನೆ. ಹಾಗೂ ಒಂದು ನಂಬರ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನಾನ್ ನಿಂಗೆ ಈಗ ಕೆಲವೊಂದು ಫೋಟೋಸ್ ಗಳನ್ನ ಸೆಂಡ್ ಮಾಡ್ತೀನಿ, ಜೊತೆಗೆ ಕೊರಿಯಾ ಲಿಪಿಯಲ್ಲಿದೆ, ಮತ್ತೆ ಇದನ್ನ ನೀನು ಟ್ರಾನ್ಸ್ಲೇಷನ್ ಮಾಡಿ ಇಂಗ್ಲಿಷ್ ನಲ್ಲಿ ನಂಗೆ ಸೆಂಡ್ ಮಾಡು ಅಂತ ಕೇಳ್ತಾನೆ. ಮತ್ತೆ ಇವನ ಪ್ಲಾನ್ ಏನಂದ್ರೆ ಈ ಎಲ್ಲಾ ಎಕ್ಸ್ಪೆರಿಮೆಂಟ್ ಗಳ ಕ್ರೆಡಿಟ್ ಅನ್ನ ಇವನು ತಗೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ. ಅಂದ್ರೆ ವೇನಿಗೆ ಇವನು ಮೋಸ ಮಾಡಿ ಆ ಎಕ್ಸ್ಪೆರಿಮೆಂಟ್ ಅನ್ನ ಇವನೇ ಮಾಡಿದ್ದು ಅಂತ ಹೇಳೋಕೆ ಪ್ರಯತ್ನಿಸ್ತಿದ್ದಾನೆ. ಈಗ ಸೀನ್ ಚೇಂಜ್ ಆಗುತ್ತೆ ಹಾಗೂ ಇಲ್ಲಿ ಏಂಜೆಲಾ ನಡ್ಕೊಂಡು ಬರ್ತಿದ್ದಾಳೆ. ಅವಳಿಗೆ ಮೆಸೇಜ್ ಬರುತ್ತೆ ಇವನಿಂದ. ಮತ್ತೆ ನೋಡಿದಾಗ ಆ ಸೈನ್ಸ್ ಟೀಚರ್ ಪೌಲ್ ನ ಜೊತೆಗೆ ವೇ ಇದ್ದ ಫೋಟೋನ ಸೆಂಡ್ ಮಾಡ್ತಾಳೆ. ಜೊತೆಗೆ ಚಾಟ್ ಅಲ್ಲಿ ಹೇಳಿರ್ತಾರೆ ಏನಿದು ಅಂತ. ಅಂದ್ರೆ ನಿನ್ನ ಕಸಿನ್ ಇಲ್ಲೇನ್ ಮಾಡ್ತಿದ್ದಾಳೆ ನೋಡು ಅಂತ ಸೆಂಡ್ ಮಾಡಿದ್ಲು. ಏಂಜೆಲಾ ಹೇಳಿದ್ಲು ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ. ಅಲ್ಲಿಂದ ತಕ್ಷಣ ಮನೆಗೆ ಹೋಗಿ ವೇ ಅಂತ ಒಬ್ಬ ಹಾಕೋಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ವೇ ಬೇರೆ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದಾಳೆ. ಮತ್ತೆ ಈವ್ ಅವಳನ್ನ ನೋಡಿದ್ಲು. ಈವ್ ಹೇಳಿದ್ಲು ವೇ ನೀನ್ ಯಾಕೆ ಹಿಂಗ್ ಮಾಡ್ದೆ, ನಿನ್ನ ಫೋಟೋ ಇಡೀ ವೈರಲ್ ಆಗಿದೆ, ನೀನು ಹಾಗೂ ಸೈನ್ಸ್ ಟೀಚರ್ ಪೌಲ್ ನ ನಡುವೆ ಏನು ನಡೀತಿದೆ ಅಂತ ಹೇಳ್ತಾಳೆ. ನಿಂಗೆ ಮಾರ್ಕ್ ಬೇಕು ಅನ್ನೋ ಕಾರಣಕ್ಕೆ ನಿನ್ನ ಟೀಚರ್ ಅನ್ನೇ ರೊಮ್ಯಾನ್ಸ್ ಮಾಡೋಕೆ ರೆಡಿ ಇದೆಯಾ ಅಂತ ಕೇಳ್ತಾಳೆ. ಮತ್ತೆ ಆ ಒಂದು ಫೋಟೋವನ್ನ ಹಿಡ್ಕೊಂಡು ಇಡೀ ಬ್ಲಾಕ್ ಮೈಲ್ ಮಾಡಿದ್ಲು. ವೇ ಒಬ್ಳು ಇನ್ನೋಸೆಂಟ್ ಆಗಿದ್ರು ಇಷ್ಟೆಲ್ಲ ತೊಂದರೆಗಳು ಆಗಿದ್ವು. ಜೋರಾಗಿ ಕೂಗೋಕೆ ಶುರು ಮಾಡ್ತಾಳೆ. ಮತ್ತೆ ವಾಪಸ್ ಮನೆಗೆ ತೆರಳ್ತಾಳೆ. ಮನೆಯಲ್ಲಿ ಇವಳ ಆಂಟಿಯ ಮಗಳು ಏಂಜೆಲಾ ಬೇರೆ ಕಿರಿಕಿರಿ ಕೊಡೋಕೆ ಶುರು ಮಾಡಿದ್ಲು. ಏಂಜೆಲಾ ಹೇಳ್ತಾಳೆ ಮುಚ್ಕೊಂಡು ನಿನ್ನ ಮನೆಗೆ ನಡಿ ಅಂತ. ಮತ್ತೆ ಅವಳ ತಂದೆಯ ಫೋಟೋವನ್ನ ಬೀಳಿಸ್ತಾಳೆ. ವೇಯ್ನ ತಂದೆಯ ಫೋಟೋವನ್ನ ಬೀಳಿಸಿದಾಗ ವೇಯ್ಗೆ ಕೂಡ ಕೋಪ ಬರುತ್ತೆ. ವೇಯ್ ಕೋಪದಿಂದ ಏಂಜೆಲಾನನ್ನ ದೂಡ್ತಾಳೆ. ಆದ್ರೆ ಸಿಟ್ಟಿಗೆದ್ದ ಏಂಜೆಲಾ ವೇಯ್ನ ಕುತ್ತಿಗೆ ಹಿಡಿತಾಳೆ. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಒಂದು ಚೂಪಾಗಿರೋ ಒಂದು ಐಟಮ್ ಸಿಗುತ್ತೆ. ಮತ್ತೆ ಅದು ವೇಯ್ನ ಕೈಗೆ ಸಿಗುತ್ತೆ. ಅವಳು ಅದರಿಂದ ಏಂಜೆಲಾಗೆ ತಪ್ಪಿ ಹೊಡೆದ್ಲು. ಆದ್ರೆ ಏಂಜೆಲಾ ಸತ್ ಬಿಟ್ಲು. ಅದು ಕೂಡ ಕಣ್ಣಿಗೆ ಹೊಡೆದಿದ್ದಾಳೆ. ಏಂಜೆಲಾ ಏನೋ ಸತ್ ಬಿಟ್ಲು. ಆದ್ರೆ ಅವಳ ಫೋನ್ ರಿಂಗ್ ಆಗ್ತಿದೆ. ಫೋನ್ ನೋಡಿದ್ರೆ ಬೇರೆ ಯಾರು ಅಲ್ಲ, ಇವಳ ಆಂಟಿನೇ. ಅವಳು ಕಾಲ್ ಮಾಡ್ತಿದ್ದಾಳೆ. ಆದ್ರೆ ವೇಯ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ತಕ್ಷಣನೇ ಏಂಜೆಲಾನ ಬಾಡಿಯನ್ನ ಬಾತ್ರೂಮ್
ನ ಟಬ್ ಗೆ ಎತ್ಕೊಂಡು ಹೋದ್ಲು. ನಂತರ ವೇ ತನ್ನ ಮುಖವನ್ನೇ ಚೂರಿಯಿಂದ ತೆಗ್ದಾಕಿದ್ಲು, ಅಂದ್ರೆ ಮುಖದಿಂದ ಚರ್ಮವನ್ನ ತೆಗ್ದ್ಲು. ಮತ್ತೆ ಏಂಜೆಲನ ಮುಖದಿಂದ ಏಂಜೆಲನ ಚರ್ಮವನ್ನ ಕೂಡ ತೆಗ್ದ್ಲು. ಅವಳ ಎಕ್ಸ್ಪೆರಿಮೆಂಟ್ ನ ಮುಖಾಂತರ ಮಾಡಿದ್ದ ಇಂಜೆಕ್ಷನ್ ಅನ್ನ ತಗೊಳ್ತಾಳೆ. ಜೊತೆಗೆ ಈಗ ವೇ ಏಂಜೆಲನ ಮುಖದ ಚರ್ಮವನ್ನ ತನ್ನ ಮುಖಕ್ಕೆ ಹಾಕಿದಾಳೆ ಹಾಗೂ ಆ ಇಂಜೆಕ್ಷನ್ ಅನ್ನ ಕೂಡ ಹಾಕಿದ್ಲು. ಇದರಿಂದ ಅದು ಪರ್ಮನೆಂಟ್ ಮುಖದಲ್ಲೇ ಅಂಟಿರುತ್ತೆ. ಇದು ಎಷ್ಟು ವಿಚಿತ್ರ ಅಂದ್ರೆ ನಿಮ್ಮನ್ನ ನೀವೇ ನೆನ್ಸ್ಕೊಳ್ಳಿ. ನೀವು ನಿಮ್ಮ ಮುಖದ ಚರ್ಮವನ್ನ ತೆಗೆದು ಬೇರೆಯವರ ಮುಖದ ಚರ್ಮವನ್ನ ಕೂಡ ತೆಗೆದು ಅವರ ಮುಖದ ಚರ್ಮವನ್ನ ನಿಮ್ಮ ಮುಖಕ್ಕೆ ಹಾಕ್ತೀರಾ. ಅದರಿಂದ ನಿಮ್ಮ ಇಡೀ ಪರ್ಸನಾಲಿಟಿನೇ ಬದಲಾಗುತ್ತೆ. ನಿಮ್ಮನ್ನ ಇಡೀ ಜನ ಬೇರೆನೆ ಗುರುತಿಸ್ತಾರೆ. ಎನಿವೇಸ್, ಸೊ ಈಗ ಇವಳ ಐಡೆಂಟಿಟಿನೇ ಚೇಂಜ್ ಆಗಿದೆ. ಅವಳನ್ನ ನೋಡಿ ಅವಳಿಗೇನೆ ಆಶ್ಚರ್ಯ ಆಯ್ತು. ಮತ್ತೆ ಯಾರು ಕೂಡ ಅವಳನ್ನ ವೇ ಅಂತ ಗುರುತಿಸೋಕೆ ಸಾಧ್ಯ ಇಲ್ಲ, ಬದಲಾಗಿ ಏಂಜೆಲ್ ಅಂತಾನೆ ಗುರುತಿಸ್ತಾರೆ. ಇನ್ನೊಂದು ಕಡೆಯಿಂದ ಇವಳ ಆಂಟಿ ಬೇರೆ ಬರ್ತಿದ್ದಾಳೆ. ಸೊ ವೇ ಆದಷ್ಟು ಬೇಗ ಡ್ರೆಸ್ ಅನ್ನ ಚೇಂಜ್ ಮಾಡೋಕೆ ನೋಡ್ತಾಳೆ. ಜೊತೆಗೆ ಬಾಡಿಯನ್ನ ಮಂಚದ ಅಡಿಗೆ ದೂಡಿದ್ಲು. ಆದ್ರೆ ಏಂಜೆಲನ ಬಳಿ ಒಂದು ನಾಯಿ ಕೂಡ ಇತ್ತು. ಅದು ಆ ಜಾಗದಲ್ಲೇ ನಿಂತಿರುತ್ತೆ. ಅವಳ ಆಂಟಿ ಮನೆಗೆ ಬಂದ್ರು ಕೂಡ ಸ್ವಲ್ಪನೂ ಡೌಟ್ ಬರಲಿಲ್ಲ. ಜೊತೆಗೆ ವೇ ಬೇರೆ ಇಂಗ್ಲಿಷ್ ಅನ್ನು ಆಲ್ಮೋಸ್ಟ್ ಕಲ್ತಿದ್ಲು. ಅವಳ ಆಂಟಿ ಫುಲ್ ಕನ್ಫ್ಯೂಸ್ ಆಗಿದ್ಲು, ಯಾಕಂದ್ರೆ ಅವಳು ಕಾಲ್ ಕೂಡ ತೆಗಿಲಿಲ್ಲ. ಮತ್ತೆ ಅವಳು ಹಗ್ ಮಾಡಿ ಮರುದಿನ ವಾಪಸ್ ಮನೆಯಿಂದ ತೆರಳ್ತಾಳೆ. ಜೊತೆಗೆ ಏಂಜೆಲನ ವೇಷದಲ್ಲಿದ್ದ ನಮ್ಮ ವೇ ಏಂಜೆಲನ ಕಾಲೇಜ್ಗೆ ಹೋಗ್ತಾಳೆ. ವೇ ಬೇರೆ ಏಂಜೆಲನನ್ನ ಪರ್ಫೆಕ್ಟ್ ಆಗಿ ಕಾಪಿ ಮಾಡಿರ್ತಾಳೆ. ಅವಳು ನಡೆಯೋ ರೀತಿ ಬೇರೆ ಸೇಮ್ ಇರುತ್ತೆ. ಮತ್ತೆ ಎಲ್ಲರೂ ಕೂಡ ಹಾಯ್ ಅಂತ ಕೂಡ ಹೇಳ್ತಾರೆ. ಆದ್ರೆ ಸ್ವಲ್ಪ ಎದುರು ಹೋಗ್ತಿದ್ದಂಗೆನೆ ಏಂಜೆಲನ ಬಾಯ್ ಫ್ರೆಂಡ್ ಇದಾನೆ ಗುರು ಇಲ್ಲಿ. ಅವನು ಬಂದು ಹಗ್ ಮಾಡ್ತಾನೆ. ಜೊತೆಗೆ ಹೇಳ್ತಾನೆ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಆದ್ರೆ ಅವನಿಗೇನು ಗೊತ್ತು ಗುರು, ಇದು ಏಂಜೆಲ ಅಲ್ಲ, ಬದಲಾಗಿ ವೇ ಅಂತ. ಅದರ ಜೊತೆಗೆ ಹೇಳ್ತಾನೆ, ಜೊತೆಗೆ ಇವತ್ತಿನ ಆಟದಲ್ಲಿ ನೀನು ಚೆನ್ನಾಗಿ ಆಡು, ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ. ಏಂಜೆಲನ ರೂಪದಲ್ಲಿರೋ ವೇಗೆ ಕನ್ಫ್ಯೂಸ್ ಆಗುತ್ತೆ. ಮನಸ್ಸಲ್ಲಿ ತಿಳ್ಕೊಳ್ತಾಳೆ ಯಾವ ಆಟ ಗುರು ಅಂತ. ಮತ್ತೆ ಅವಳ ಮೊಬೈಲ್ ಅನ್ನ ನೋಡಿದಾಗ ತುಂಬಾ ಮೆಸೇಜ್ ಗಳು ಬಂದಿರುತ್ತವೆ, ಗುಡ್ ಲಕ್, ಆಲ್ ದ ಬೆಸ್ಟ್ ಅಂತ ಎಲ್ಲ ಹೇಳಿ. ಜೊತೆಗೆ ಕೋಚ್ ನದ್ದು ಕಾಲ್ ಕೂಡ ಬರುತ್ತೆ. ಇವಳಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಏನ್ ಮಾಡೋದು ಅಂತ ಇದ್ದಾಗ ಅಲ್ಲಿ ಒಂದು ಗಾಡ್ರೇಜ್ ಇರುತ್ತೆ. ಆ ಗಾಡ್ರೇಜಿನ ನಡುವಿಗೆ ಕೈ ಹಾಕಿ ಜೋರಾಗಿ ಹೊಡಿತಾಳೆ. ಇದರಿಂದ ಕೈನಲ್ಲಿರೋ ಮೂಳೆ ಬೇರೆ ಡ್ಯಾಮೇಜ್ ಆಗೋಯ್ತು. ಸೊ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡ್ಲು. ಅದರ ಮರುದಿನ ಏಂಜೆಲನನ್ನ ಕರ್ತಿರ್ತಾರೆ ಜಾಸ್ಮಿನ್ ಹಾಗೂ ಈವ್. ಇವರಿಬ್ರು ವೇನ ಲೀಕ್ ಆದ ಫೋಟೋದ ಬಗ್ಗೆ ಮಾತಾಡ್ತಿರ್ತಾರೆ. ವೇಗಂತೂ ಕೋಪ ತಡೆಯೋಕ್ಕಾಗಲ್ಲ. ಮತ್ತೆ ಇದರ ನೆಕ್ಸ್ಟ್ ದಿನಾನೇ ಏಂಜೆಲನ ನೋಡೋಕೆ, ಅಂದ್ರೆ ವೇನ ರೂಪದಲ್ಲಿರೋ ಏಂಜೆಲನ ನೋಡೋಕೆ ಏಂಜೆಲನ ಲವರ್ ಬಂದ. ಜೊತೆಗೆ ಹೂವಿನ ಬುಟ್ಟಿ ಕೂಡ ಇತ್ತು ಗುರು. ಮತ್ತೆ ಅವರಿಬ್ರು ಕಾರಲ್ಲಿ ಹೋದ್ರು ಒಂದು ವಿಶಾಲ ಜಾಗಕ್ಕೆ. ವೇಗೆ ಬೇರೆ ಅವನು ತುಂಬಾ ಇಷ್ಟ ಆದ. ಸೊ ಇವರಿಬ್ರು ಕಿಸ್ ಕೊಟ್ಟಾಗ ಅವಳ ಮುಖದಿಂದ ಸ್ವಲ್ಪ ರಕ್ತ ಬರೋಕೆ ಸ್ಟಾರ್ಟ್ ಆಗುತ್ತೆ. ಏಂಜೆಲನ ಬಾಯ್ ಫ್ರೆಂಡ್ ಗೆ ಫುಲ್ ಶಾಕ್ ಆಯ್ತು ಗುರು. ಆದ್ರೆ ನೋಡ್ತಾ ನೋಡ್ತಾ ಇದ್ದಂಗೆನೆ ಅವಳ ಇಡೀ ಮುಖದ ಚರ್ಮನೆ ಹೋಗುತ್ತೆ. ಮತ್ತೆ ಅದು ಏಂಜೆಲನ ಬಾಯ್ ಫ್ರೆಂಡ್ ನ ಮೇಲೆಗೆ ಬಿತ್ತು. ಅವನಂತೂ ಹೆದರಿ ಹಿಂದೆ ಹೋದ. ಆದ್ರೆ ಅದು ದೊಡ್ಡ ಪಾತಾಳನೇ ಆಗಿತ್ತು. ಸೊ ಅವನು ಕೆಳಗೆ ಬಿದ್ದು ಸತ್ತ. ಇವಳು ಏನ್ ಮಾಡಿದ್ರು ಅದು ಉಲ್ಟಾನೇ ಆಗುತ್ತೆ. ಮತ್ತೆ ವಾಪಸ್ ಇವಳು ಮನೆಗೆ ಹೋಗಿ ಫೇಸ್ ಮಾಸ್ಕ್ ಅನ್ನ ವಾಪಸ್ ಹಾಕ್ತಾಳೆ. ಇನ್ನೊಂದ್ ಕಡೆ ಸೈನ್ಸ್ ಟೀಚರ್ ಬೇರೆ ಕಾರ್ಪ್ಸ್ ಫ್ಲವರ್ ಇರೋ ಜಾಗಕ್ಕೆ ಬಂದಿದ್ದಾನೆ. ಅದರ ಸ್ವಲ್ಪ ಅಂಶನ ತಗೊಳ್ತಾನೆ. ಆದ್ರೆ ಇನ್ನೊಂದು ಕಡೆ ವೇ ಬೇರೆ ಸೈಕೋ ತರ ನಡೀತಿರ್ತಾಳೆ. ಯಾಕಂದ್ರೆ ಅವಳ ಬುಕ್ ಕಾಣೆಯಾಗಿದೆ. ಇವಳಿಗೆ ವಾಪಸ್ ಆ ಫೇಸ್ ಮಾಸ್ಕ್ ಹಾಕ್ಬೇಕಂದ್ರೆ ಅದನ್ನ ಮಾಡೋ ವಿಧಾನ ಬೇಕು. ಮತ್ತೆ ಅದು ಬುಕ್ ನಲ್ಲಿದೆ. ನೋಡಿದ್ರೆ ಆ ಬುಕ್ ಇದೆ ಸೈನ್ಸ್ ಟೀಚರ್ ನ ಬಳಿ. ಇಲ್ಲೇ ಗೊತ್ತಾಗುತ್ತೆ ಗುರು ಇವನ್ ಎಷ್ಟು ದೊಡ್ಡ ಸ್ಕ್ಯಾಮರ್ ಅಂತ. ಇವಳು ಕಾಲ್ ಮಾಡಿ ಕೇಳ್ತಾಳೆ, ನನ್ನ ನೋಟ್ ಬುಕ್ ಅನ್ನ ವಾಪಸ್ ಕೊಡು ಅಂತ. ಆಗ ಸೈನ್ಸ್ ಟೀಚರ್ ಹೇಳ್ದ, ಅದು ನಿನ್ನ ನೋಟ್ ಬುಕ್ ಅಲ್ಲ, ನನ್ನ ನೋಟ್ ಬುಕ್ ಅಂತ. ಇವಳಿಗೆ ಆ ಫೋನ್ ಅನ್ನ ಬಿಸಾಕುವಷ್ಟು ಕೋಪ ಬರುತ್ತೆ. ಮತ್ತೆ ಟೆರೆಸ್ ನ ಕೆಳಗೆ ನೋಡಿದ್ರೆ ಇವು ಬೇರೆ ಕೆಳಗೆ ಇದ್ದಾಳೆ, ಅದು ಕೂಡ ಕಾರ್ ನಲ್ಲಿ. ನನ್ಗೆ ಮನೆ ತನಕ ಲಿಫ್ಟ್ ಕೊಡ್ತೀಯ ಅಂತ ಅವಳ ಬಳಿ ಕೇಳ್ತಾಳೆ. ಏಂಜೆಲನ ಮುಖ ಧರಿಸಿರೋ ವೇ ಇವ್ ನನ್ನ ತುಂಬಾ ಗುರಾಯಿಸ್ತಿರ್ತಾಳೆ. ಜೊತೆಗೆ ಅವಳ ಮುಖದಲ್ಲಿ ಸ್ವಲ್ಪ ಚರ್ಮ ಎದ್ದಿರುತ್ತೆ. ಮನೆಗೆ ಎತ್ತಿದ್ಮೇಲೆ ವೇ ಹೇಳಿದ್ಲು, ನಿಂಗೆ ನಾನು ಏನೋ ಸ್ಪೆಷಲ್ ಆಗಿ ತೋರಿಸೋಕಿದೆ ಅಂತ. ಮತ್ತೆ ನೋಡಿದ್ರೆ ಕೈಯಲ್ಲಿ ಚಾಕು ಹಿಡಿದಿದ್ದಾಳೆ ಗುರು. ಆದ್ರೆ ಇವಳು ಎಸ್ಕೇಪ್ ಹಾಕೊಂಡು ಹೋದ್ಲು. ಮತ್ತೆ ಅಲ್ಲಿ ಸಣ್ಣದೊಂದು ಕೊಳ ಇರುತ್ತೆ. ಅದರ ಒಳಗಡೆ ಅಡಗೋಕೆ ಟ್ರೈ ಮಾಡ್ತಾಳೆ ಈವ್. ಆದ್ರೆ ಇನ್ನೊಂದು ಕಡೆ ವೇ ಬಂದಿದ್ಲು ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು. ಸೊ ಫೈನಲ್ ಆಗಿ ವೇ ಇವನ ತಲೆಯನ್ನ ಡ್ರಿಲ್ ಮಿಷಿನ್ ನಿಂದ ಡ್ರಿಲ್ ಮಾಡಿ ಕೊಂದ್ಲು. ಇಲ್ಲಿಗೆ ವೇ ಅಂತೂ ಕಂಪ್ಲೀಟ್ ಆಗಿ ಸೈಕೋ ಆಗ್ಬಿಟ್ಲು. ನಂತರ ಅವಳ ಡೆಡ್ ಬಾಡಿಯನ್ನು ಕೂಡ ಅಲ್ಲಿ ಅಡಗಿಸಿ ಇವನ ಮುಖದ ಚರ್ಮವನ್ನ ಕೂಡ ತೆಗೆದು ಅವಳ ಮುಖಕ್ಕೆ ಹಾಕ್ತಾಳೆ. ಆಚೆ ಮನೆ ಅಜ್ಜಿಗೆ ಬೇರೆ ಸ್ವಲ್ಪ ಡೌಟ್ ಬರುತ್ತೆ. ಆದ್ರೆ ವೇ ಇದನ್ನ ಮ್ಯಾನೇಜ್ ಮಾಡ್ಬಿಟ್ಲು. ಮರುದಿನ ಬೆಳಿಗ್ಗೆ ಪೊಲೀಸ್ ಆಫೀಸರ್ ಬಂದಿರ್ತಾರೆ ಅಲ್ಲಿಗೆ. ಮತ್ತೆ ಇವ್ರು ಹೇಳ್ತಾರೆ, ಏಂಜೆಲ ಕಾಣಿಯಾಗಿದ್ದಾಳೆ ಅಂತ ನಮ್ಗೆ ರಿಪೋರ್ಟ್ ಬಂದಿದೆ ಅಂತ. ಆದ್ರೆ ಈಗ ನಮ್ಮ ವೇ ಇವನ ಸ್ಕಿನ್ ಹಾಕಿದ್ದಾಳೆ. ಅವಳಿರೋ ರೂಮ್ಗೆ ಅಂತೂ ಬರೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ 2 ಡೆಡ್ ಬಾಡಿ ಕೂಡ ಅಲ್ಲೇ ಇದೆ. ಸೊ ಅವಳು ಹೇಳ್ತಾಳೆ, ನಾ ಡ್ರೆಸ್ ಹಾಕ್ತಿದೀನಿ ಅಂತ. ಆಫೀಸರ್ ಹೇಳ್ದ, ನನ್ನ ನಂಬರ್ ತಕೊಳ್ಳಿ ಅಂತ. ಹಾಗೇನೆ ಯಾವುದೇ ಪ್ರೂಫ್ ನಿಮ್ಗೆ ಸಿಕ್ಕಿದ್ರೆ ನಮಗೆ ಸೆಂಡ್ ಮಾಡಿ ಅಂತ. ಮತ್ತೆ ಅವ್ರ ಇಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಸೈನ್ಸ್ ಟೀಚರ್ ವಾಪಸ್ ಸುರಾಜ್ಕೊಂಡ ಅವನ ಎಕ್ಸ್ಪೆರಿಮೆಂಟ್ ನ. ಅವನಿಗೀಗ ಎಲ್ಲ ಗೊತ್ತಾಗಿದೆ, ಹೇಗೆ ಆ ಎಕ್ಸ್ಪೆರಿಮೆಂಟ್ ಮಾಡೋದಂತ ಕೂಡ ಗೊತ್ತಿದೆ. ಸೊ ಆ ಬುಕ್ ನ ಪ್ರಕಾರ ಎಕ್ಸ್ಪೆರಿಮೆಂಟ್ ಮಾಡೇ ಬಿಟ್ಟ. ಹಾಗೂ ಅದು ಸಕ್ಸಸ್ ಆಗೋಯ್ತು. ಈಗ ಸೈನ್ಸ್ ಟೀಚರ್ ಅವನ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಯ್ತು ಅನ್ನೋ ಕಾರಣಕ್ಕೆ ಇವನನ್ನ ಕರಿತಾನೆ. ಆದ್ರೆ ಈವಂತೂ ನಮ್ಮ ವೇ ಆಗಿದ್ದಾಳೆ. ಜೊತೆಗೆ ಅವನ್ ಹೇಳ್ತಾನೆ, ನನ್ನ ಹತ್ರ ಒಂದು ಸ್ಪೆಷಲ್ ಐಟಮ್ ಇದೆ ಅಂತ. ಮತ್ತೆ ಆ ಐಟಮ್ ಆ ಇಂಜೆಕ್ಷನ್ ಅದನ್ನ ಸೇಫ್ ಆಗಿ ಡ್ರವರ್ ಅಲ್ಲಿ ಇಟ್ಟಿದ್ದ. ನಾನು ಆಚೆ ಹೋಗಿ ಈಗ ಬರ್ತೀನಿ ಅಂತ ಸೈನ್ಸ್ ಟೀಚರ್ ಆಚೆ ಹೋದ. ಅದೇ ಗ್ಯಾಪ್ ನಲ್ಲಿ ವೇ ಬಂದು ಆ ಡ್ರವರ್ ನಿಂದ ಆ ಇಂಜೆಕ್ಷನ್ ತಗೊಳ್ತಾಳೆ. ಮತ್ತೆ ಸೈನ್ಸ್ ಟೀಚರ್ ಗೆ ಬಾಯ್ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಇದೆಲ್ಲ ಇವನ ಪ್ಲಾನ್ ಆಗಿತ್ತು. ಅವನಿಗೆ ಕನ್ಫರ್ಮ್ ಆಗುತ್ತೆ ಇದು ಸ್ಕ್ಯಾಮ್ ಆಗ್ತಿದೆ ಇಲ್ಲಿ ಅಂತ. ಅವಳೇ ಬೇರೆಯವರ ಮುಖವನ್ನ ತೆಗೆದು ಹಾಕ್ತಿದ್ದಾಳೆ ಅಂತ ಅಂದಾಜಾಗುತ್ತೆ. ಮತ್ತೆ ಇವಳು ವಾಪಸ್ ಮನೆಗೆ ಹೋದಾಗ ಇವಳ ಮುಖ ಇನ್ನೂ ಕೂಡ ಕೆಟ್ಟದಾಗಿರುತ್ತೆ. ಇವಳು ಚರ್ಮನ ಹಾಕ್ತಾ ತೆಗಿತಾ
ಮಾಡ್ತಾ ಇದ್ದ ಕಾರಣ ಅವಳ ಚರ್ಮ ರೋಗ ಸ್ವಲ್ಪ ಜಾಸ್ತಿ ಜಾಗಕ್ಕೆ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ಮನೆಗೆ ಬಂದ್ಲು ಜಾಸ್ಮಿನ್. ಇವಳು ಹೀಗಿನ ಮಾತಾಡೋಕೆ ಬಂದಿದ್ಲು, ಆದ್ರೆ ವೈ ಇವಳನ್ನ ಕೂಡ ಬಿಡ್ಲಿಲ್ಲ. ಒಂದು ಟೇಪ್ ನಿಂದ ಅವಳ ಮುಖವನ್ನ ಕವರ್ ಮಾಡಿ ಅದರಿಂದ ಉಸಿರುಗಟ್ಟಿಸಿದಾಗೆ ಮಾಡಿದ್ಲು. ಮತ್ತೆ ಇವಳು ಕೂಡ ಸತ್ತೋದ್ಲು. ಅದೇ ದಿನ ರಾತ್ರಿ ಸೈನ್ಸ್ ಟೀಚರ್ ಕೂಡ ಅಲ್ಲಿ ಬಂದು ಹೇಳ್ತಾನೆ, ಕಂಗ್ರಾಚುಲೇಷನ್ಸ್ ಅಂತ, ನೀನು ಏನು ಕಿತ್ತಾಕೋಕೆ ಆಗೋದೇ ಇಲ್ಲ. ಇನ್ನು ಈ ಇಡೀ ಎಕ್ಸ್ಪೆರಿಮೆಂಟ್ ಅನ್ನ ನಾನು ಕ್ರೆಡಿಟ್ ಆಗಿ ತಗೊಳ್ತೀನಿ. ಇನ್ನ ತಂದೆ ಒಬ್ಬ ವೇಸ್ಟ್ ಬಾಡಿ ಅಂತ ಹೇಳಿ ಹೋಗ್ತಾನೆ. ಮತ್ತೆ ಎದುರು ಫ್ರಿಡ್ಜ್ ಇರುತ್ತೆ. ಒಳಗೆ ನೋಡಿದಾಗ ಏಂಜೆಲಾ, ಜಾಸ್ಮಿನ್ ಹಾಗೂ ಇವನ ಡೆಡ್ ಬಾಡಿ ಗುರು. ಈ 3 ಡೆಡ್ ಬಾಡಿಗಳು ಕೂಡ ಪೀಸ್ ಆಗಿದೆ. ಆದ್ರೆ ಇವನು ಹಿಂದೆ ನೋಡಕ್ಕೆ ಪುರ್ಸೋತಿಲ್ಲ. ಇವನನ್ನ ಕಟ್ಟಿ ಹಾಕಿ ಅದೇ ಇಂಜೆಕ್ಷನ್ ನಿಂದ ಇನ್ಫೆಕ್ಟ್ ಮಾಡ್ತಾಳೆ. ಮತ್ತೆ ಅವನ ಮುಖ ಇಡೀ ಕವರ್ ಆಗುತ್ತೆ ಚರ್ಮದಿಂದ. ಆದ್ರೆ ಅದೇ ನೈಟ್ ಪೊಲೀಸ್ ಕೂಡ ಬಂದಿರ್ತಾರೆ. ಯಾಕಂದ್ರೆ ಅಲ್ಲಿ ಜೋರಾಗಿ ನಾಯಿ ಬೊಗಳುತ್ತಿರುತ್ತೆ ಹಾಗೂ ಅಲ್ಲಿ ಹತ್ತಿರದಲ್ಲಿದ್ದ ಅಜ್ಜಿಗೆ ಕೂಡ ತುಂಬಾ ವಿಚಿತ್ರ ಕಂಡಿರುತ್ತೆ. ಪೊಲೀಸ್ನವರು ಬಂದ ತಕ್ಷಣ ವೇ ಅಂತೂ ಓಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಇವಳು ದಾರಿಲಿ ಎಸ್ಕೇಪ್ ಆಗ್ತಾಗ ಜಾನ್ ಸಿಕ್ಕಿದ. ಜಾನ್ ನ ಬಳಿಗೆ ಹೇಳ್ತಾಳೆ, ಸ್ವಲ್ಪ ನನಗೆ ಜಾಗ ಕೊಡು, ನನ್ನನ್ನು ಹೇಗಾದ್ರೂ ಕಾಪಾಡಿವತ್ತು ಅಂತ. ಮತ್ತೆ ಅವನ ಅಂಗಿ ಒಳಗಡೆ ಸೇರ್ಕೊಂಡ್ಲು. ಆದ್ರೆ ಅವಳ ಕೈಯಲ್ಲಿದ್ದ ಇಂಜೆಕ್ಷನ್ ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ಜಾನ್ ಹಾಗೂ ವೇನ ಬಾಡಿ ಒಂದೇ ಆಗುತ್ತೆ. ಅಂದ್ರೆ ಇಬ್ಬರ ಬಾಡಿ ಕೂಡ ಒಂದೇ ಆಗಿ ಬಿಡುತ್ತೆ. ಇವಳು ಮಾಡಿದ ಎಲ್ಲ ತಪ್ಪಿಗೆ ಕೂಡ ಇದೇ ಪ್ರಾಯಶ್ಚಿತ ಆಗಿದೆ. ಮತ್ತೆ ಇದಾಗಿತ್ತು ಗ್ರಾಫ್ಟೆಡ್ ನ ಸ್ಟೋರಿ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸ್ಪ್ಲನೇಷನ್ ಜೊತೆ. ಪೀಸ್.